ವಿಶೇಷ ಭೂಸ್ವಾಧೀನಾಧಿಕಾರಿಗಳು ಕಾರ್ಯಾಲಯ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕಲಬುರಗಿಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ. ಶ್ರೀಮತಿ ಪಾರ್ವತಿ ರೆಡ್ಡಿ ಅವರು ನ್ಯಾಯಾಲಯದ ಆದೇಶದಂತೆ ರೈತರ ಪರಿಹಾರ ಹಣ ನ್ಯಾಯಾಲಯದಲ್ಲಿ ಅನುದಾನ ಬಂದ ಕೂಡಲೇ ಜಮಾ ಮಾಡ್ತಾ ಇಲ್ಲ. ಅನುದಾನ ಬಂದ ನಂತರ ಮಧ್ಯವರ್ತಿಗಳ ಮೂಲಕ 2% ಲಂಚ ಪಡೆದು ಕಚೇರಿಯಲ್ಲಿ ಬಟಾವಣೆ ಮಾಡ್ತಾ ಇದ್ದಾರೆ ಎಂದು ಆರೋಪವನ್ನು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶಿವಲಿಂಗ್ ಹಳಿಮನಿ ಅವರು ತಿಳಿಸಿದ್ದಾರೆ. ಇಂದು ನಗರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ನಮಗೆ ಬಲ್ಲ ಮೂಲಗಳಂತೆ 30ರಿಂದ 35 ಕೋಟಿ ಹಣ ಬಿಡುಗಡೆಯಾಗಿದೆ ಎಂದು ತಿಳಿದು ಬಂದಿದೆ. ಹಣ ಕೊಟ್ಟವರ ಪರಿಹಾರ RTGS ಮಾಡಿಸುತ್ತಿದ್ದು, ಹಣ ನೀಡಿದವರ ಪರಿಹಾರ RTGS ಮಾಡ್ತಿಲ್ಲ ಎಂದು ಕಿಡಿಕಾರಿದ್ದಾರೆ. ಶ್ರೀಮತಿ ಪಾರ್ವತಿ ರೆಡ್ಡಿ ಅವರು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಎಂದು ನೇರವಾಗಿ ಆರೋಪ ಮಾಡಿದರು. ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕಂತ ತಿಳಿಸಿದರು. ಭೂ ಸ್ವಾಧೀನಾಧಿಕಾರಿಗಳು, ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು SLO ಈಗಾಗಲೇ ನಾವು ಹಲವು ಬಾರಿ ಅವರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರದ ಮುಖಾಂತರ ದೂರವನ್ನು ಸಲ್ಲಿಸಿದ್ದೀವಿ. ಅದರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ಅಂತ ಜಿಲ್ಲಾಧಿಕಾರಿ ನಮಗೆ ಭರವಸೆ ಕೊಟ್ಟಿದ್ದರು. ಈಗೇನಪ್ಪ ಅಂತಂದ್ರೆ ಅವರು ಒಂದು ಇನ್ಲೀಗಲ್ ಕೆಲಸ ಮಾಡ್ತಾಯಿದ್ದಾರೆ. ಈಗ ಕೋರ್ಟ್ನಿಂದ ಏನಪ್ಪ ಅಂತ ಪೇಮೆಂಟ್ ಆಗಿರ್ತದೆ, ಲೀಗಲ್ ಕೋರ್ಟ್ ಪೇಮೆಂಟ್ ಅಂತ ಇರ್ತದೆ. ಕೋರ್ಟ್ ಆರ್ಡರ್ ಮಾಡಿದ್ಮೇಲೆ ಲೀಗಲ್ ಪೇಮೆಂಟ್ ಆಗ್ತದೆ. ಆದ್ರೆ ಅದು ಕೋರ್ಟಿಗೆ ಕಟ್ಬೇಕು ಪೇಮೆಂಟ ಬಿಟ್ಟು ಏನಪ್ಪ ಅಂತಂದರೆ ನಡು ದಲ್ಲಾಳಿಗಳಿಗೆ ಇಟ್ಕೊಂಡು ಈ ಅಧಿಕಾರಿ, ಭ್ರಷ್ಟ ಅಧಿಕಾರಿ ತನ್ನ ಒಂದು ಕಮಿಷನ್ ಸಲುವಾಗಿ ತನ್ನ ಕಚೇರಿಯಿಂದಲೇ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಪೇಮೆಂಟ್ ಮಾಡ್ತಾಯಿದ್ದಾರೆ. ಇದು ಸರ್ಕಾರದ ನಿಯಮದ ಬಾಹಿರ. ಒಂದು ನಮ್ಮ ಏನು SLO ಆಫೀಸ್ನಿಂದ ಪೇಮೆಂಟ್ ಆಗಬಾರ್ದು. ಅದು ಕೋರ್ಟಿಂದ ಬಂದು ಓಟೆಡ್ ಪೇಮೆಂಟ್ ಅಂದರೆ ಈಗ ಜಿಲ್ಲಾಧಿಕಾರಿಗಳು ಅವಾರ್ಡ್ ಮಾಡಿರ್ತಾರೆ, ಅಂಥ ಪೇಮೆಂಟ್ ಮಾತ್ರ ಇಲ್ಲಿ SLO ಕಚೇರಿಯಲ್ಲಿ ಆಗಬೇಕು. ಇನ್ನು ಕೋರ್ಟಿಗೆ ಹೋಗೋ ಪೇಮೆಂಟ್ ಬಂದು ಏನಪ್ಪ ಅಂತಂದ್ರೆ ಅವರು ಡೈರೆಕ್ಟ್ ಏನಪ್ಪ ಅಂತಂದ್ರೆ ಕೋರ್ಟಿಗೆ ಹಾಕಬೇಕು. ಆದ್ರೆ ಈಗ ನಮ್ಮ ಬಲ್ಲ ಮೂಲಗಳ ಪ್ರಕಾರ 30ರಿಂದ 35 ಕೋಟಿ ರೂಪಾಯಿ ಕರ್ನಾಟಕ ನೀರಾವರಿ ನಿಗಮದಿಂದ ಏನಪ್ಪ ಅಂತಂದ್ರೆ ದುಡ್ಡು ಬಂದಿದೆ ಈ ಒಂದು 2-3 ಡೇಸಲ್ಲಿ. ಅದೇನಪ್ಪ ಅಂತಂದರೆ ಇಲ್ಲೇ ಮಾಡ್ತಕ್ಕಂಥ ಹುನ್ನಾರ ಏನಪ್ಪ ಅಂತ ಇಲ್ಲಿ ನಡೀತಾ ಇದೆ. ಅದ್ರ ಸಲುವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಈ ಟೈಪ್ ಏನಪ್ಪ ಅಂತ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಇವ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿವಿ, ಆದ್ರೂ ಇಲ್ಲಿವರೆಗೆ ಕ್ರಮ ಕೈಗೊಂಡ ಮ್ಯಾಗ ಜಿಲ್ಲಾಧಿಕಾರಿ ಭರವಸೆ ಕೊಟ್ಟಿದ್ದಾರೆ. ಅದು ಏನೇ ಇರಲಿ, ನಾಳೆ ಏನಪ್ಪ ಅಂತಂದ್ರೆ ವಿರುದ್ಧ ಅದು ಏನಾಗ್ಯದ ಅದ್ರ ಬಗ್ಗೆ ನಾನು ಸ್ಪಷ್ಟೀಕರಣ ತೊಗೋತೀನಿ ಅಂತೇಳಿ ಇವತ್ತು ಹೇಳಿದ್ದಾರೆ. ಆದ್ರೆ ಈ ಒಂದು ಇಂಥ ಭ್ರಷ್ಟ ಅಧಿಕಾರಿ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಈಗ ತೀರ್ಪು ಅಂತ ಇರ್ತದೆ, ಕೋರ್ಟಿಗೆ ಕಟ್ಟಬೇಕು ಪೇಮೆಂಟ. ಈಗ ರೈತರಿಗೆ ಎಷ್ಟು ಕೊಡ್ತಾರೆ ಎಷ್ಟು ಬಿಡ್ತಾರೆ ಯಾರಿಗೆ ಗೊತ್ತಾ? ಈಗ ನಡು ದಲ್ಲಾಳಿಗಳರ ಕೆಲವೊಂದು ಮಂದಿ ಅದಾರ ಸರ್, ರಾತ್ರಿ 6 ಅಂದರೆ ಅವರು ಆಫೀಸ್ಗೆ ಹೋಗ್ತಾರೆ, 6ರಿಂದ 8, 9, 10 ತನಕ ಆಫೀಸ್ನಾಗ ಕೆಲಸ ಮಾಡ್ತಾರೆ. ಈ ರೈತರಿಗೆ ಕೊಡ್ತಕ್ಕಂಥ ದೊಡ್ಡ ಅವ್ರ ಅಕೌಂಟಿಗೆ ಏನಪ್ಪ ಅಂದ್ರೆ ಕೋರ್ಟ್ ಮುಖಾಂತರ ಹೋಗಬೇಕು. ಕೋರ್ಟ್ ಮುಖಾಂತರ ಹೋಗ್ತಾ ಇಲ್ಲ, ಇಲ್ಲೇನಪ್ಪ ಅಂತ ಇವ್ರ ಮುಖಾಂತರ ಹೋಗ್ತಾ ಇದೆ. ಇದು ಅಕ್ಷಮ್ಯ ಅಪರಾಧ. ಇಂಥ ಇವ್ರ ವಿರುದ್ಧ ಆಲ್ರೆಡಿ ಏನಪ್ಪ ಅಂತಂದ್ರೆ ಈಗ ನಾವು DPR ಬೆಂಗಳೂರಿಗೂ ಬರ್ತಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ, CS ಅವ್ರಿಗೂ ಕೊಟ್ಟಿದ್ದೀವಿ. ಇನ್ನೂ ಕೆಲವೇ ದಿನಗಳೇನಪ್ಪ ಅಂತಂದರೆ ಇವ್ರದ್ದೇನಪ್ಪ ಅಂತ ಇವ್ರ ವಿರುದ್ಧ ನಾವು ಈ ಜಿಲ್ಲೆಯಲ್ಲಿದ್ದು 8 ವರ್ಷ ಆಯ್ತು ಇವರು ಈ ಅಧಿಕಾರಿ ಇದ್ದು. ಆದ್ರೆ ಎಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇವ್ರು ಇರಬಾರ್ದಂತ ಒಂದು ರೂಲ್ ಇರ್ತದೆ. ಆದ್ರೂ ಏನಪ್ಪ ಅಂತ ಹಂಗೆ ನಡೆದ. ಈಗಾಗಲೇ ಇವ್ರಿಗೆ ಮೂರು ವಿಭಾಗನೂ ಇಲ್ಲಿ ಒಂದು ಜಸ್ಕಾಮ್ನಲ್ಲೂ ಇದ್ದಾರೆ, ಇವರು ಒಂದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ಇದ್ದಾರೆ. ಈ SLO ಭಾಳ ಪ್ರೀತಿಯವ್ರಿಗೆ ಯಾಕಪ್ಪ ಅಂತ ಇಲ್ಲಿ ಸಿಗ್ತದೆ, ಇಲ್ಲಿ ಸಾಕಷ್ಟು ಬರ್ತದೆ ಇಲ್ಲಿ ದುಡ್ಡು. ಈಗ ನೋಡಿರಿ, ಈಗ ಕೋರ್ಟ್ ಪೇಮೆಂಟ್ ಕೋರ್ಟಿಗೆ ಕಟ್ಟಬೇಕು. ಅದು ಬಿಟ್ಟೇನಪ್ಪ ಅಂತಂದರೆ ಕೆಲವೊಂದು ಮೀಡಿಯೇಟರ್ಗಳ ಮುಖಾಂತರ, ದಲ್ಲಾಳಿಗಳ ಮುಖಾಂತರ ಏನಪ್ಪ ಅಂತ ರೈತರಿಗೆ ಮೋಸ ಆಗ್ತಾ ಇದೆ. ಇಂಥ ಮೋಸ ತಡಿಬೇಕಾದ್ರೆ ನಾವೆಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ನಾವೇನಪ್ಪ ಅಂತ ಯಾವುದೇ ರೀತಿಯಿಂದ ನಾವು ಬಿಡಲ್ಲ, ಇದಕ್ಕೆ ಎಲ್ಲ ರೀತಿಯಿಂದ ತ್ಯಾಗ ಮಾಡೇನಪ್ಪ ಅಂತಂದ್ರೆ ಇಂಥ ಒಂದು ಭ್ರಷ್ಟ ಅಧಿಕಾರಿ ಏನಪ್ಪ ಅಂತಂದ್ರೆ ನಾವು ಓಡಿಸ್ಬೇಕು ಇವತ್ತಿನ ದಿವಸ ನಮ್ಮ ಜಿಲ್ಲೆಯಿಂದ. ಅದಕ್ಕೆ ಈ ಯಾವುದೇ ಪೇಮೆಂಟ್ ಆತಾವ ಈ SLO ಆಫೀಸ್ನಾಗ ಕೋರ್ಟ್ ಮುಖಾಂತರ ಏನಪ್ಪ ಅಂತಂದ್ರೆ ಅಪೀಲ್ ಹೋಗಿ ಏನು ಪೇಮೆಂಟ್ ಆಗಿರ್ತಾವ, ಅಂಥವು ಕೋರ್ಟ್ನಾಗೆ ಆಗಬೇಕು, ಇಲ್ಲಿ ಆಗಬಾರ್ದು ಅಂತೇಳಿ ನಾವು ಆಗ್ರಹ ಪಡೆದು. ಅಲ್ಲೊಬ್ಬ ಬಸವರಾಜ್ ಅಂತ ಇದ್ದಾನೆ, ಬಸ್ಯ ಅಂತ, SDC ಬಸವರಾಜ್ ಅಂತೇಳಿ. ಅವ್ನು ಆಲ್ರೆಡಿ ಟ್ರಾನ್ಸ್ಫರ್ ಆಗ್ಯ ಸರ್. ಟ್ರಾನ್ಸ್ಫರ್ ಆದ್ರೂ ಇಲ್ಲೇ ಇಲ್ಲಿವರೆಗೆ ಬೇರೆ ಕಡೆ ಹೋಗ್ಲಿಕ್ಕೆ ರೆಡಿ ಇಲ್ಲವ. ಯಾಕೆ ಇಲ್ಲಿ ಜಾಸ್ತಿ ಸಿಗ್ತದೆ ಇಲ್ಲಿ ದುಡ್ಡು. ಅದ್ರ ಸಲುವಾಗಿ ಅವರು ಕೈಗೊಂಬೆಯಾಗಿ ಇವತ್ತಿನ ದಿವಸ ಈ SLO ಆಫೀಸ್ ಸಂಪಾದನಪ್ಪ ಪೂರಾ ಭ್ರಷ್ಟರ ತಾಂಡವ ಮಾಡ್ತಾಯಿದ್ದಾರೆ. ಅದಕ್ಕೆ ಮುಂಬರೋ ದಿನಗಳಲ್ಲಿ ಈ SLO ಆಫೀಸ್ದೇ ಈ ಕೆಲವು 10 ವರ್ಷಗಳಿಂದ ಇಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ಯದ, ಭಾಳಷ್ಟು ಭ್ರಷ್ಟಾಚಾರ ಸರ್. ನಮ್ಮ ಕೈಗೆ ಸ್ವಲ್ಪ ಡಾಕ್ಯುಮೆಂಟ್ಸ. ಆದ್ರೆ ಇವರು ಒಂದು ಜಮೀನು, ಒಬ್ಬರು ಹೋಲಾರ್ ಜಮೀನು ರೊಕ್ಕ ಸ್ಯಾಂಕ್ಷನ್ ಮಾಡ್ಸ್ಯಾರ. ಇಂಥವು ಭಾಳವ. ಇನ್ನೂ ಮುಂಬರೋದ್ರಲ್ಲಿ ಭಾಳ ನಾವು ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹೋರಾಟ ಮಾಡ್ತೀವಿ ಅಂತ ಇವತ್ತು ನಾನು ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಸರ್. ಹೌದು ಸರ್, ಇದು ಕೋರ್ಟ್ನಿಂದ ಈಗ ಕೋರ್ಟ್ ಆರ್ಡರ್ ಆದ್ಮ್ಯಾಗ ತೀರ್ಪು ಕೋರ್ಟ್ ಆರ್ಡರ್ ಆಗ್ಯದ.
ಕೋಟಿ ಕಟ್ಬೇಕು ದುಡ್ಡು ಬಿಟ್ಟೇನಪ್ಪ ಇಲ್ಲೇ ಕಟ್ಕೋತಾರೆ RTGS ಮಾಡ್ತಾರೆ ಆ ರೈತರ ಅಕೌಂಟಿಗೆ ಮಾಡಿ ಪರ್ಸೆಂಟೇಜ್ ತಿಂತಾರೆ. ಹಂಗೆ ಆಗಬಾರ್ದು, ಕೋರ್ಟ್ ಮುಖಾಂತರ ಆಗಬೇಕು. ಅದನ್ನು ನಮ್ಮ ಬೇಡಿಕೆ, ಫಸ್ಟ್ ಬೇಡಿಕೆ ಇದೆ ಸರ್. ಇನ್ನು ಮುಂದೆ ಯಾವ್ಯಾವ ನಮ್ಮ SL ಆಫೀಸ್ಗೆ ಬರ್ತಾವೆ ಇಲ್ಲಿ ಈ ರೈತರದ್ದು ಭೂ ಪರಿಹಾರ ಧನಗಳು ಅವೆಲ್ಲ ಕೋರ್ಟ್ ಮುಖಾಂತರ ಆಗಬೇಕು. SLO ಕಚೇರಿಯಲ್ಲಿ ಆಗಬಾರ್ದು. ಇಂಥ ಭ್ರಷ್ಟಾಚಾರನಪ್ಪ ಆಗಬಾರ್ದು ಅಂತ ಇವತ್ತು ಘಂಟಾಘೋಷವಾಗಿ ಹೇಳ್ತೀನಿ ಸರ್. ಇವತ್ತು ದಿವಸ ಶಿವಲಿಂಗ್ ಹಳಿಮನಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.